ಎಡ್ವಿನ್, ಎಡ್ವಿನ್, ನೀನು ಅಮ್ಮ ಭಯ ಪಟ್ಕೊಂಡ? ನಾನು ಇಲ್ಲಿ ಬರ್ತೀನಿ ಅಂತ ನೀನು ಊಹೆ ಮಾಡ್ಕೊಂಡಿರ್ಲಿಲ್ಲ ಅಲ್ಲ? ಯಾವತ್ತೂ ಅಪ್ಪನ ನೆನಪು ಮನೇಲಿ ಇರಬಾರ್ದಾ? ನೀನ್ ಮಂಗಳೂರಿಂದ ಯಾವಾಗ ಬಂದೆ? ಮಂಗಳೂರಿಗಲ್ಲ, ಸಾಗರಕ್ಕೆ ಹೋಗಿ ಬಂದೆ. ಇಷ್ಟು ಬೇಗ ಬರ್ತೀನಿ ಅಂತ ನೀನು ಊಹಿಸ್ಕೊಂಡಿರ್ಲಿಲ್ಲ ಅಲ್ಲ? ನಾನಿಲ್ಲಿ ನಿಮ್ಮ ತಾತನ್ಗೆ ಹುಷಾರಿಲ್ವಲ್ಲ, ಅವ್ರನ್ನ ನೋಡಕ್ಕೆ ಹೋಗಿದ್ದೆ. ಇನ್ನೂ ಸುಳ್ಳು ಹೇಳ್ತಿದೆಯಲ್ಲ, ಯಾಕಮ್ಮ? ನಾನು ನೋಡಿದೆ ನೀನು ಆ ಮನೆಗೆ ಹೋಗ್ತಿರೋದು. ಛೇ ಎಡ್ವಿನ್, ಎಷ್ಟು ಧೈರ್ಯನೋ ನಿನಗೆ? ನನ್ನ ಹತ್ರನೇ ಲೆಕ್ಕಕ್ಕಿಲ್ಲದಷ್ಟು ಸುಳ್ಳು ಹೇಳಿದ್ಯಾ ನೀನು ನನ್ನ ಹತ್ರ. ಇನ್ನೇನು ಹೇಳಬೇಡ. ಒಂದು ವೇಳೆ ನಿನ್ನನ್ನು ಅಲ್ಲಿ ನೋಡಿದ್ದಿದ್ರೆ ಏನು ಮಾಡ್ತಿದ್ದೆ ಹೇಳು? ಅವನ ಕೈಯಿಂದ ನನ್ನನ್ನು ಸಾಯಿಸ್ತಿದ್ದೆ ಅಲ್ವಾ? ಹೌದು ಅಲ್ವೋ? ಅವನಿನ್ನು ಹುಷಾರಾಗಿರ್ಬೇಕಾದ ಅವಶ್ಯಕತೆ ಇನ್ಮೇಲೆ ಬರೋದಿಲ್ಲ. ಅವನ ಮೇಲೋಗಿ ಹಾಯಾಗಿ ರೆಸ್ಟ್ ಮಾಡ್ತಿದ್ದಾನಮ್ಮ. ಕತೆ ಕ್ಲೋಸ್. ಅದೇನು? ಏನು ಮಾಡಿದೆ? ಅಂದರೆ ನಾನು ಅವನ್ನ ಕೊಂದ್ಬಿಟ್ಟೆ. ಏಯ್, ನಿಜ ಹೇಳು. ನನ್ನ ಭಯಪಡಿಸ್ತಿದ್ಯಲ್ವಾ ನೀನು? ನೀ ಅಪ್ಪನ ಕೊಂದ್ಬಿಟ್ಟಿಯಲ್ಲ, ಹಾಗೆ ಸೇಮ್ ಹಾಗೆ ಸಾಕ್ಷಿ ಏನು ಸಿಗದಿರೋ ಹಾಗೆ ಮುಗಿಸ್ಬಿಟ್ಟೆ. ನಮ್ಮ ಕುಟುಂಬದ ಮರ್ಯಾದೆ ತೆಗೆದಿರೋ ಅಂತೋನಿಗೋಸ್ಕರ ಯಾಕೆ ಮಾಡ್ತಿದೀಯಾ? ಸಾಕ್ ನಿಲ್ಸಮ್ಮ. ನಂಗೆ ಗೊತ್ತು ನಿನ್ನ ಕೈಯಿಂದ ಅಪ್ಪನ ಸಾಯಿಸಿದ್ದು ಅವನೇ ಅಲ್ವಾ ಅಮ್ಮ? ನೀವಿಬ್ರು ಸೇರಿ ಓಡ್ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಲ್ವಾ ಅಮ್ಮ? ನನ್ನ ಹತ್ರ ನೀನೇನಂದೆ? ನಾವಿಬ್ರು ದೂರ ಎಲ್ಲಾದ್ರೂ ಹೋಗ್ಬೇಡ ಅಂತ ಹೇಳಿದ್ಯಲ್ವಾ? ಹೇಳಿದ್ವೋ ಇಲ್ವೋ? ಹೇಳು ಅಮ್ಮ. ಸಾಕು, ನೀನ್ ಅಳುನ ನಿಲ್ಸು. ಇವಾಗ್ಲೂ ಅವನ್ ಸಲುವಾಗಿ ಅಳ್ತಿದ್ಯಲ್ವಾ? ಮರ್ತಿಲ್ಲ ಅವನ ಅಲ್ವಾ? ಅಮ್ಮ, ನಾನು ಹೇಳ್ತಿರೋದು ಕೇಳಿಸ್ತಿದ್ಯಾ ನಿನ್ಗೆ? ಡೂ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್? ಯಾಕೆ ನನ್ನ ಹತ್ರ ಯಾಕೆ ಇನ್ನು ಮಾತಾಡ್ತಿಲ್ಲ? ಅಮ್ಮ, ಅಮ್ಮ, ನೀ ನನ್ನ ದ್ವೇಷಿಸ್ತಾ ಇದೆಯಲ್ವಾ? ಯು ಹೇಟ್ ಮಿ ರೈಟ್? ಯು ಹೇಟ್ ಮಿ ರೈಟ್? ಅಮ್ಮ, ನೀ ನನ್ನ ಕ್ಷಮಿಸಲ್ವಾ ಅಮ್ಮ? ಯಾವತ್ತಿಗೂ? ಎಡ್ವಿನ್, ಎದೇಳೋ. ನಾಚಿಕೆ ಆಗಲ್ವಾ ನಿಂಗೆ? ಇಷ್ಟೆಲ್ಲ ಆದ್ರೂ ಅಮ್ಮನ್ ಸೆರೆಗಿಟ್ಕೊಂಡು ಅಳ್ತಾ ಇದ್ಯಾ? ಒಳಗೋಗು, ಒಳಗೋಗು ಅಂದೆ. ಮಾಡಿರೋ ಪಾಪಕ್ಕೆ ಸಿಕ್ಕಂತ ತಕ್ಕ ಶಿಕ್ಷೆ ಇದು. ಇವಾಗ್ಲಾದ್ರೂ ಒಳ್ಳೆಯವಳಾಗಿರೋ. ಹುಷಾರ್.